ಜಾತಿ ಗಣತಿಗೆ ಲಿಂಗಾಯತ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮುದಾಯದ ಜನಸಂಖ್ಯೆ 11% ಅಲ್ಲ, ಎಲ್ಲ ಉಪಪಂಗಡಗಳನ್ನು ಸೇರಿಸಿದ್ರೆ 22% ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಸಮುದಾಯ ಈ ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಲಿಂಗಾಯತ ಸಮುದಾಯದ ಸಚಿವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ, ಮತ್ತೆ ಇನ್ನ ತಿರ್ಗಾ ನೆಕ್ಸ್ಟ್ ವೀಕ್ ತಿಳಿಸ್ಲಿಕ್ಕೆ ಹೇಳ್ತಾರೆ. ಬಟ್ ಈ ಕ್ಯಾಬಿನೆಟ್ ಬರೀ ಅಭಿಪ್ರಾಯಕ್ಕಷ್ಟೇ ಸೀಮಿತ ಆಯ್ತಾ? ನೆಕ್ಸ್ಟ್ ಅಲ್ಲ, ಇದು ಹಿಂಗೆ ಕಂಟಿನ್ಯೂ, ಬಿಕಾಸ್ ಇಟ್ ಇಸ್ ನಾಟ್ ಕನ್ಕ್ಲೂಡೆಡ್ ಟುಡೇ, ಇಟ್ ವಿಲ್ ಗೋ ಟು ನೆಕ್ಸ್ಟ್ ವೀಕ್. ಅಲ್ಲ, ಈಗ ನೀವು ಈ ಥರ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಹೇಳಿದ್ರೆ ಅದು ಸರಿಯಲ್ಲ. ಆ ಥರ ಯಾರು ಏನು ಹೇಳಿಲ್ಲ, ಈ ಒಟ್ಟಾರೆ. ಸೊ ಎವ್ರಿಬಡಿ ಇಸ್ ಪಾಸಿಟಿವ್, ಎವ್ರಿಬಡಿ ಇಸ್ ಪುಟಿಂಗ್ ದೇರ್ ಮೈಂಡ್. ಅಲ್ಲ ನೀವು ಅಲ್ರಿ, ಒಂದು ನಿಮಿಷ, ನೀವು ಈ ಥರ ಪ್ರಶ್ನೆಗಳು ಕೇಳಿದ್ರೆ ಏನೂ ಆಗೋದಲ್ಲ. ವೇಟ್ ಫಾರ್, ನಾನು ಓಕೆನ ಮುಂಚೆ ಏನು ಹೇಳಿದೆ, ಬಿಕಾಸ್ ಇಟ್ಸ್ ಸಚ್ ಎ ಬಿಗ್ ಇಶ್ಯೂ. ಸೊ ಎವ್ರಿಬಡಿ ಶುಡ್ ಸ್ಪೀಕ್, ಮಾತಾಡ್ತಾರೆ. ಆಮೇಲೆ ಸರ್ಕಾರ ಖಂಡಿತವಾಗ್ಲೂ ಏನು ಕ್ರಮ ತಗೋಬೇಕು ಏನಿಲ್ಲ, ಎಲ್ಲರ ಅಭಿಪ್ರಾಯ ಮೇಲೆ ತೋಳ್ತಾರೆ. ಮುಂದಿನ ಕ್ಯಾಬಿನೆಟ್ ತಿರ್ಗಾ ಡಿಸ್ಕಷನ್ ನೋಡ್ರಿ. ಅಲ್ಲಿ ನೆಕ್ಸ್ಟ್ ವೀಕ್ ಇನ್ನ ಮಾತನಾಡ್ತಾರೆ, ಎಲ್ಲರೂ ಮಾತನಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲ, ಫೈನಲ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನೆಕ್ಸ್ಟ್ ವೀಕ್ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಎಲ್ಲರೂ ಅದೇ ಹೇಳ್ತಾ ಇರೋದು, ಮುಂದಿನ ವಾರ. ಇವತ್ತೇನು ಡಿಸಿಷನ್ ಬಂದಿಲ್ಲ, ಯಾವ ನಿರ್ಧಾರನೂ ಇಲ್ಲ. ಎಲ್ರಿಗೂ ಕೂಡ ಬರವಣಿಗೆ ರೂಪದಲ್ಲಿ, ಲಿಖಿತ ರೂಪದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಲಾರ್ಡ್ ಅವ್ರು ಹೇಳೋ ಪ್ರಕಾರ ಇಟ್ಸ್ ಎ ಬಿಗ್ ಇಶ್ಯೂ. ಆಮೇಲೆ ಬಹಳ ಸೂಕ್ಷ್ಮವಾದ ವಿಚಾರ. ಯಾವ ತೀರ್ಮಾನ ತಗೊಂಡ್ರೆ ಯಾರು ತಿರುಗಿ ಬೀಳ್ತಾರೋ ಏನು ಕತೆನೋ, ಇದನ್ನು ಅದಕ್ಕೆ ನಾವು ಪದೇ ಹೇಳ್ತಾ ಇದ್ದದ್ದು. ಜೇನುಗೂಡಿಗೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನವರು, ಜೇನುಗೂಡಿಗೆ ಕೈ ಹಾಕಿದ್ದಾರೆ ಅಂತ ಸೂಕ್ಷ್ಮ ವಿಚಾರ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಮೊದಲನೇದಾಗಿ ಲಿಂಗಾಯತ ಸಮುದಾಯದವರ ವಿಚಾರಕ್ಕೆ ಬರೋಣ. ಅವರು ಅವತ್ತಿಂದನೂ ಕ್ಲೈಮ್ ಮಾಡ್ತಿರೋದು ನಾವು 11% ಇಲ್ಲ, ನಮ್ಮನ್ನು ಒಡೆದು ಹಾಕ್ಬಿಟ್ಟಿದ್ದಾರೆ, ವಿಭಾಗಿಸಿದ್ದಾರೆ, ಎಲ್ಲ ಸೇರಿದ್ರೆ ನಾವೇ ರಾಜ್ಯದಲ್ಲಿ ಹೈಯೆಸ್ಟ್ ಇರೋದು ಅಂತಂದ್ಬಿಟ್ಟು ಈ ವಾದಕ್ಕೆ ಧ್ವನಿಗೂಡಿಸಿದವರು ಯಾರ್ಯಾರು, ಇದಕ್ಕೇನು ರಿಪ್ಲೈ ಬಂತು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಸಚಿವರು ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಇವತ್ತಿನ ಸಭೆಯಲ್ಲಿ ಅವಕಾಶವೇ ಸಿಗಲಿಲ್ಲ. ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಕೆಲ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ನಮ್ಮ ಸಮುದಾಯವಾರು ನೋಡ್ತಾ ಇದ್ದರೆ ಆಗ ಚಿನ್ನಪ್ಪ ರೆಡ್ಡಿಯವರ ಆಯೋಗದ ವರದಿ 1990ರಲ್ಲಿ ಏನು ಕೊಟ್ಟರು, ಅಲ್ಲಿಗಿಂತ ಆ ವರದಿಗಿಂತ ಈಗ ಕಡಿಮೆಯನ್ನು ಲಿಂಗಾಯತ ಸಂಖ್ಯೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಏಕೆ, ಅದು ಯಾವ ರೀತಿಯ ಟೆಕ್ನಿಕಲ್ನ ಸಮಸ್ಯೆ ಏನಾದರೂ ಇದೆಯಾ, ಅದ್ರ ಬಗ್ಗೆ ನಮ್ಗೆ ಹೇಳಬೇಕು ಅನ್ನೋದನ್ನು ಎಸ್ ಮಲ್ಲಿಕಾರ್ಜುನ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತು ಲಿಂಗಾಯತ ಕೆಲ ಸಚಿವರು ಕೂಡ ಆ್ಯಡ್ ಆನ್ ಮಾಡಿಕೊಂಡು ಇದ್ರ ಬಗ್ಗೆ ಪರಿಹಾರ ಆಗಬೇಕು ಈ ಗೊಂದಲಗಳು ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲೋ ಒಂದು ಕಡೆ ಅಹಿಂದ ಸಚಿವರು ಮತ್ತು ಆ ಲಿಂಗಾಯತ ಮತ್ತು ಒಕ್ಕಲಿಗರ ಸಚಿವರ ನಡುವೆ ಒಂದು ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ಪರಸ್ಪರ ವಿನಿಮಯ ಆಗಿರ್ತಕ್ಕಂಥದ್ದು ಮಾತುಕತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಎಲ್ಲ ಸಚಿವರ ಅಭಿಪ್ರಾಯವನ್ನು ಕೇಳೋದಕ್ಕೂ ಕೂಡ ಇವತ್ತು ಹೋಗ್ದೇ ಅದನ್ನು ಮುಂದೆ ಹಾಕಿರ್ತಕ್ಕಂಥದ್ದು, ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡೋಣ ಅಂತೇಳಿ. ಆದರೆ ಕೆಲವರು ಒಂದು ಇದು ಮಾಡ್ತಾ ಇರ್ತಕ್ಕಂಥದ್ದು, ಈಗ ನಾವು ನೋಡ್ತಾ ಇರ್ಬೋದು, ಆ ಒಂದು ಇಲ್ಲೂ ಕೂಡ ಈಗಾಗಲೇ ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದಾಗಿರ್ತಕ್ಕಂಥ ಕೆಲ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ಸಚಿವರು ಈಗಾಗಲೇ ಆ ಕಡೆಯಿಂದ ಹೊರಟಿರ್ತಕ್ಕಂಥದ್ದು. ಅಂದರೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಏನೆಲ್ಲ ಒಂದು ವರದಿನ ಮಂಡಿಸಿದ್ರು ಅದು ಕೇವಲ ಮಂಡನೆಗಷ್ಟೇ ಸೀಮಿತವಾಗಿದೆ. ಇಲ್ಲಿ ತನಕ ಯಾವುದೇ ರೀತಿಯ ಅಂಗೀಕಾರ ಆಗಿಲ್ಲ, ಇನ್ನೂ ಕೂಡ ಆಗೋದು ಬೇಡ ಅಂತಲೂ ಕೂಡ ಒತ್ತಾಯ ಮಾಡಿರ್ತಕ್ಕಂಥದ್ದು. ಇನ್ನೊಂದಷ್ಟು ದಿನ ಎಳೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅರವಿಂದ್.